ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಹೆಸರು ಕಾಳಿನ ದೋಸೆ ಅಥವಾ ಹೆಸರಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಸರಟ್ಟು ಅಥವಾ ಹೆಸರು ಕಾಳಿನ ದೋಸೆ ಮಾಡಲಿಕ್ಕೆ ನಾನು ಇಲ್ಲೊಂದು ದೊಡ್ಡ ಕಪ್ಪಷ್ಟು ಹೆಸರು ಕಾಳನ್ನು ತಗೋತಾ ಇದ್ದೀನಿ ನೆನೆ ಹಾಕಲಿಕ್ಕೆ. ನೋಡಿ, ಇಷ್ಟು ದೊಡ್ಡದಿದೆ ಕಪ್ಪು. ನೋಡಿ, ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೆಳ್ತಕ್ಕಿನ ತಗೋತಾ ಇದ್ದೀನಿ ನಾನು. ಈಗ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕ್ಕೊಳ್ಳೋಣ. ನೋಡಿ, ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಇಂದು ರಾತ್ರಿ ಇಡೀ ನೆನೆಸ್ಕೊಂಡ್ಬಿಟ್ಟು, ಈಗ ಸಾಯಂಕಾಲ ಆಗಿದೆ, ರಾತ್ರಿ ಇಡೀ ನೆನೆಸ್ಕೊಂಡು ಬೆಳಿಗ್ಗೆಗೆ ರುಬ್ಕೋಬೋದು. ರುಬ್ಬಿ ಕೂಡಲೇ ಮಾಡ್ಬೋದು ಇದ್ರ ದೋಸೆನ. ಇದಕ್ಕೆ ಹಿಟ್ಟು ಹುಳಿ ಬರಬೇಕಂತೇನಿಲ್ಲ. ರಾತ್ರಿ ನೆನೆ ಹಾಕಿದ್ದೆ ಹೆಸರು ಕಾಳು ಮತ್ತು ಅಕ್ಕಿಯನ್ನು. ಈಗ ರುಬ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ರುಬ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ, ಒಂದು 4 ಹಸಿಮೆಣಸು, 2 ಇಂಚಿನಷ್ಟು ಶುಂಠಿ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಉಪ್ಪು ಆಮೇಲೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ಒಂದ್ಸಲ ಹರ್ಕೊಂಡಿದ್ದೀನಿ, 2 ಬ್ಯಾಚಲ್ಲಿ ಹರ್ಕೊತಾ ಇದ್ದೀನಿ ನಾನು. ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಹರ್ಕೊಂಡಾಗಿದ್ದು ನಾನು ಇದನ್ನೀಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಹಿಟ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ದೋಸೆ ಕಲ್ಲು ಇಟ್ಕೊಂಡಿದ್ದೀನಿ, ಕಲ್ಲು ಕಾಯ್ತಾ ಇದೆ. ಈಗ ದೋಸೆ ಹಾಕ್ಕೊಳ್ಳೋಣ. ನೋಡಿ, ದೋಸೆ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಈಗ ಮತ್ತೊಮ್ಮೆ ತಿರುಗಿಸಿ ಹಾಕಿ ತೆಕ್ಕೊಳ್ಳೋಣ ದೋಸೆನ ಪ್ಲೇಟಿಗೆ. ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. 2ನೇ ದೋಸೆ ಹಾಕ್ಕೊಂಡಿದ್ದೀನಿ. ಈ ದೋಸೆ ಮೇಲೆ ಸ್ವಲ್ಪ ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಹಾಕ್ಕೊಂಡ್ರೆ. ದೋಸೆ ಕಾದಿದೆ, ತೆಕ್ಕೊಳ್ಳೋಣ. ನೋಡಿ, ದೋಸೆಗೆ ನಾನೊಂದು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಹಾಗೆ ಸಾಸ್ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿಯ ಚಟ್ನಿನೂ ಇದಕ್ಕೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.